ನಾವೆಲ್ಲ ಈ ಅಪಾರ್ಟ್ಮೆಂಟ್ ವಿಚಾರಕ್ಕೆ ಮುಕ್ತಿ ಕೊಡಬೇಕು ಅಂತ ಹೇಳಿ ನೀವೆಲ್ಲ ಬಹಳ ಜನ ನನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಿ. ನಿಮ್ಮ ಎಷ್ಟೋ ಅಪಾರ್ಟ್ಮೆಂಟ್ ಬಂದಿದ್ದೀನಿ, ನೀವೆಲ್ಲ ಪ್ರಸ್ತಾವನೆ ಮಾಡಿದ್ದೀರಿ, ನನಗೆ ಕೆಲವರೆಲ್ಲ ಬರ್ದಿದ್ದೀರಿ. ಡೆವಲಪರ್ಸ್ ಪ್ರಾಬ್ಲಮ್ ಕೂಡ ಅರಿವಿದೆ. ನಾನು ಇವತ್ತು ಅವ್ರಿಗೂ ಟೈಮ್ ಕೊಟ್ಟಿದ್ದೀನಿ, ಒಂದು 10 ನಿಮಿಷ. ಅವ್ರು ಏನೋ ನಂತರ ಮಾತಾಡಬೇಕು ಅಂತ ಹೇಳಿದ್ದಾರೆ, ಅವ್ರಿಗೂ ಟೈಮ್ ಕೊಟ್ಟಿದ್ದೀನಿ. ಮತ್ತೆ ಕೃಷ್ಣ ಬೈರೇಗೌಡರಿಗೆ ಮಾತಾಡ್ತೀನಿ. ವಿಲ್ ಆಲ್ಸೋ ಆಸ್ಕ್ ಅವ್ರದ್ದು ಏನು ಆಂಗಲ್ ಇದೆ ಅಂತ ಅವನು ಕೇಳ್ತೀವಿ. ಬಟ್ ವಿ ಆರ್ ವೆರಿ ಫರ್ಮ್. ವೆನ್ ಪ್ರಾಪರ್ಟಿ ಇಸ್ ಬೀನ್ ಗಿವನ್ ಟು ಯು, ಯು ಶುಡ್ ಹ್ಯಾವ್ ದಿ ರೈಟ್. ಯು ಆರ್ ದಿ ಓನರ್ಸ್. ಅದರಲ್ಲಿ ನಮ್ಗೇನು ತಗದಾಗಿಲ್ಲ. ಎಲ್ಲ ಸಾಧಕ ಬಾಧಕಗಳೆಲ್ಲ ನೀವೇ ಅದನ್ನು ನೋಡ್ಕೋಬೇಕು. ಬಟ್ ನನಗೆ ಬಹಳ ನೋವು ಏನಾಗ್ತಾ ಇದೆ ಅಂದ್ರೆ, ಒನ್ಸ್ ಯು ಬಿಕಮ್ ದಿ ಅಪಾರ್ಟ್ಮೆಂಟ್ ಓನರ್ಸ್, ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ಒಂಥರ, ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ಒಂಥರ, ಒಳಗಡೆ ಹೋದ್ಮೇಲೆ ಒಂಥರ, ಆಮೇಲೆ ಯಾರೋ ಒಂದ್ 3-4 ಜನ ಸೇರ್ಕೊಬಿಡ್ತಾರೆ, ಎಲ್ಲ ತಗರಾಲ್ ಗಿರಾಕಿಗಳು, ಲಿಟಿಗೆಂಟ್ಸು. ಅವ್ರು ಬಂದು ಹೆಂಗೋ ಅಸೋಸಿಯೇಷನ್ ಒಳಗಡೆ ಸೇರ್ಕೊಬಿಡ್ತಾರೆ, ಬರೀ ಲಿಟಿಗೇಟ್ ಮಾಡುತ್ತೆ. ನನ್ನ ಅಪಾರ್ಟ್ಮೆಂಟ್ ಅಲ್ಲಿ, ನನ್ನ ಸ್ವಂತ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಅಲ್ಲಿ ನಾನೇ ರಿಜಿಸ್ಟರ್ ಮಾಡೋ ಅಪಾರ್ಟ್ಮೆಂಟ್, ನನ್ನ ಹೆಸರೇ ಬೋರ್ಡ್ ಹಾಕ್ಬಿಟ್ಟೆ. ಇನ್ನ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ನಾನೇ. ಅದಕ್ಕೆ ನನಗೆ ಬೋರ್ಡ್ ಹಾಕ್ಬಿಟ್ಟವ್ರೆ, ಡಿ ಕೆ ಶಿವಕುಮಾರ್ ಹಿಂಗ್ ಕಟ್ಟಬೇಕು ಅಂತ ಹೇಳಿ. ಅಲ್ಲೆಲ್ಲ ಬೆನ್ಗಾನಲ್ಲೆಲ್ಲ ಹಂಗೆ ಬೋರ್ಡ್ ಹಾಕ್ಬಿಟ್ಟಿದ್ರು, ಒಳಗಡೆ ನಾನು ಬಿಡಲ್ಲ ಅಂತ. ದೇ ಆರ್ ನಾಟ್ ಅಲೋಯಿಂಗ್ ಮೀ ಇಟ್ಸೆಲ್ಫ್. ಇನ್ನ ನಾನೇ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತ ಅಸೋಸಿಯೇಷನ್ ಅವರು ಕೆಲವರೆಲ್ಲ ಇದ್ದಾರೆ. ಇರ್ಲಿ, ಅದನ್ನ ನೀವೆಲ್ಲ ಮಾಡಲ್ಲ. ನಿಮ್ ಬಗ್ಗೆ ಐ ಹ್ಯಾವ್ ಲಾಟ್ ಆಫ್ ಕಾನ್ಫಿಡೆನ್ಸ್ ವಿತ್ ಆಲ್ ಆಫ್ ಯು. ಸಮ್ ಬೇಸಿಕ್ ಕಾಮನ್ ಸೆನ್ಸ್ ಇರ್ಬೇಕು ಕೆಲವ್ರಿಗೆ. ಲಾಸ್ಟ್ ಟೈಮ್ ಅವನು ಯಾರೋ ನಮ್ಮ ಹುಡುಗ ಹೇಳ್ತಿದ್ನಲ್ಲ, ನೀವೇನಾರು ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಎಲೆಕ್ಷನ್ ನಿಮ್ಗೆ ಬುದ್ಧಿ ಕಲಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಯಾರು ಬುದ್ಧಿ ಕಲಿಸ್ತೀವಿ? God has given me power to help people. ಜನರಿಗೆ ಸಹಾಯ ಮಾಡಬೇಕು ಅಂತ ನಮ್ಮ ಪಕ್ಷ ನನಗೆ ಕೊಟ್ಟಿದೆ. We always look at positive things. I don't look at negative things. I am not interested in negative things. We are there to find a solution to all of you. We don't want any problem to happen, because ಏನು ಕಷ್ಟಪಟ್ಬಿಟ್ಟು ತಾವೆಲ್ಲ ತಮ್ಮ ಬದುಕು with your savings you have earned on property. ಲೈಫ್ ಅಲ್ಲಿ ಒಂದು ರೂಫ್ ಇಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಜೀವನದಲ್ಲಿ ಎಷ್ಟೋ ಜನರಿಗೆ ಮಾಡೋಕ್ಕಾಗಲ್ಲ. ಇಡೀ ಪ್ರಪಂಚ ಬೆಂಗಳೂರನ್ನ ನೋಡ್ತಾ ಇದೆ. ವರ್ಲ್ಡ್ ಇಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್. ಎಲ್ಲ ಬಾಂಬೆಲಿ, ಡೆಲ್ಲಿಲಿ ಇರೋರೆಲ್ಲ ಅವ್ರ ಆಸ್ತಿಗಳು ಮಾರ್ಕೊಂಡು, ಎಂತ ವೆದರ್ ಬೆಂಗಳೂರಲ್ಲಿ ಇದೆ, ಎಂತ ಕಲ್ಚರ್ ಇದೆ, ಎಂತ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇದೆ. ಆಲ್ ಆಫ್ ದೆಮ್ ಆರ್ ಕಮಿಂಗ್ ಹಿಯರ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಅದಕ್ಕೆ ಬೇಕಾದಷ್ಟು ಮಾಡಿದ್ವಿ. ಏನೋ ರಾಜಕೀಯದಲ್ಲಿ ಕೆಲವು ಸಂದರ್ಭದಲ್ಲಿ ನಿಮ್ಗೆಲ್ಲ ಡಿಫರೆನ್ಸ್ ಬಂದು ಕೆಲವು ಏನೇನೋ ವೋಟ್ಗಳು ಹೆಚ್ಚು ಕಮ್ಮಿ ಮಾಡ್ಬಿಡ್ತೀರಾ. ಬಟ್ ನಾವು ಐ ಥಿಂಕ್ ಯು ವಿಲ್ ನಾಟ್ ಲೆಟ್ ಮಿ ಡೌನ್. ಐ ನೋ ದಟ್. ನಮ್ಗೆ ಸ್ವಲ್ಪ ನಂಬಿಕೆ ಇದೆ ನಿಮ್ ಬಗ್ಗೆ ಎಲ್ಲ. ಕ್ಯಾನ್ ಐ ಟ್ರಸ್ಟ್ ಆಲ್ ಆಫ್ ಯು? ನೋ? ಥ್ಯಾಂಕ್ ಯು, ಥ್ಯಾಂಕ್ ಯು. ಅಷ್ಟೇ. ನನ್ನ ಫ್ರೆಂಡು ರೆಡ್ಡಿ ನಗ್ತಾ ಇದ್ದಾನೆ, ನನ್ನ ಬಿಜೆಪಿ ಫ್ರೆಂಡ್. ನನ್ನ ಪ್ರೆಸಿಡೆಂಟ್, ಅವ್ನ ಸೆಕ್ರೆಟರಿ, ಈಗ ಬಿಜೆಪಿಗೆ MLC ಆಗಿದ್ದಾನೆ. ಈಸ್ ಎ ವೆರಿ ಬಿಗ್ ಲ್ಯಾಂಡ್ ಲಾರ್ಡ್ ಇನ್ ಬ್ಯಾಂಗ್ಳೂರ್. ಇರ್ಲಿ, ನೋ ಪ್ರಾಬ್ಲಮ್. ಸೊ ಇವತ್ತು ಐ ಥಿಂಕ್ ಆಲ್ ದಿ ಪ್ರಾಬ್ಲಮ್ಸ್ ಯು ಪ್ಲೀಸ್ ಲುಕ್ ಅಟ್ ಇಟ್. ಯು ಗಿವ್ ಟು ಕೃಷ್ಣ, ಯು ರೈಟ್ ಟು ಹಿಮ್, ಆರ್ ಯು ರೈಟ್ ಟು ಮೀ ಆಲ್ಸೋ. ನಾನು ಏನು CMದು ಏನಿದೆ ನಂಬರು, ಅದನ್ನ ಡಿಸ್ಪ್ಲೇ ಮಾಡಕ್ಕೆ ಹೇಳ್ತೀನಿ ನಾನು. ನೀವು ರೈಟ್ ಮಾಡಿ, ಅದನ್ನ ವಿಲ್ ರೀಚೆಕ್. ಡೆವಲಪರ್ಸ್ನು ಕರೆಸ್ತೀನಿ, ಅವ್ರಿಗೂ ನಾನು ಹೇಳ್ತೀನಿ ವಾಟ್ ಇಸ್ ದಿ ಲಾ, ವಾಟ್ ಇಸ್ ದಿ ಇಶ್ಯೂ ಅಂತೇಳಿ. ಸೊ ಮಾಡಿದೆ. ನಾವು ಒಂದು ತಾವೆಲ್ಲ ಗಮನಿಸ್ಬೇಕು, ನಿಮ್ಮ ಕಷ್ಟಪಟ್ಟು ನೀವು ಮಾಡ್ಕೊಂಡಿರುವಂತ ಆಸ್ತಿನ, ಫಾರ್ ಆಲ್ ದಿ ಪ್ರಾಪರ್ಟೀಸ್ ಯು ಹ್ಯಾವ್ ಗಾಟ್, ವಿ ವಾಂಟ್ ಯು ಟು ಹ್ಯಾವ್ ಎ ಪ್ರಾಪರ್ ರೈಟ್. ದೇರ್ ಶುಡ್ ನೋ ಮಿಸ್ಯೂಸ್. ದಟ್ ಈಸ್ ವೈ ವಿ ಹ್ಯಾವ್ ಮೇಕನ್ ಎ ಬಿಗ್ ರೆವಲ್ಯೂಷನ್. ಏನಂತಂದ್ರೆ ಭೂಮಿ ಗ್ಯಾರಂಟಿ, 6ನೇ ಗ್ಯಾರಂಟಿ ಅಂತ. ನಿಮ್ಮೆಲ್ಲರಿಗೂ ಕೂಡ ಮನೆ ಬಾಗಿಲಿಗೆ ₹1 ಲಂಚನೂ ಕೊಡದೆ, ಆ ಮನೆ ಫೋಟೋ ಹಾಕಿ, ನಿಮ್ ಫೋಟೋನು ಹಾಕಿ, ನಿಮ್ ಮನೆ ಬಾಗಿಲಿಗೆ ಖಾತಾ ಸರ್ಟಿಫಿಕೇಟ್, ಈ ಖಾತಾ ಕೊಡುವಂತ ವ್ಯವಸ್ಥೆನ ಮಾಡಿದೀನಿ ಇಡೀ ದೇಶದಲ್ಲಿ. ಐ ಆಮ್ ಟೆಲಿಂಗ್ ಎಂಟೈರ್ ಕಂಟ್ರಿ. ನಿಮ್ಗೆಲ್ಲ ಯು ಹ್ಯಾವ್ ಫ್ರೆಂಡ್ಸ್ ಇನ್ ಬಾಂಬೆ, ಯು ಹ್ಯಾವ್ ಫ್ರೆಂಡ್ ಕಲ್ಕಟ್ಟ, ಯು ಹ್ಯಾವ್ ಇನ್ ಡೆಲ್ಲಿ, ಯು ಆಸ್ಕ್ ದೆಮ್ ಇನ್ ಎನಿ ಸ್ಟೇಟ್. ಈ ತರ ಈ ಖಾತಾ, ದಿಸ್ ಖಾತಾ ಹ್ಯಾಸ್ ಬೀನ್ ಕಮನ್ ಟು ಎನಿ ಹೌಸಸ್. ಯು ಕ್ಯಾನ್ ಡೌನ್ಲೋಡ್. ಐ ಹ್ಯಾವ್ ಆಸ್ಕ್ಡ್ ಮೈ ಆಫೀಸರ್ಸ್ ಟು ಮೇಕ್ ಎ ಕವರ್ and hand it over to you officially that your khata, that you are the owner, and you can download, because I don't want others to download your this one. Our number nalla we have made this one already. In Bangalore has 40 lakh properties. In 40 lakh property, 26 lakhs khata we have done beautifully. If anything is there, ಕೆಲವರು they are misusing. ಕೆಲವರೆಲ್ಲ 3 ಫ್ಲೋರ್ ಪರ್ಮಿಷನ್ ತಗೊಂಡು 5 ಫ್ಲೋರ್ ಕಟ್ ಮಾಡೋದು ಇದ್ದಾರೆ. ಕೆಲವರೆಲ್ಲ ಜಿನೇನಾಗೆ ಬಿಗ್ ಬಿಲ್ಡರ್ಸ್ ಆರ್ ದೇರ್, ಗುಡ್ ಬಿಲ್ಡರ್
ಪ್ರಾಜೆಕ್ಟ್ಸ್ ಇರ್ತಾರೆ. ಆಗ ಏನಾಗ್ತದೆ, ಸ್ವಲ್ಪ ಬೇಕಾದಷ್ಟು ಎಫೆಕ್ಟ್ ಆಗ್ತದೆ. ಕೆಲವು ಕಡೆ ನಾನು ಅಫಿಷಿಯಲ್ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಓನರ್ಸ್ ಬಗ್ಗೆ ನಾನು ಮಾತಾಡಲ್ಲ. ಸ್ವಲ್ಪ ಸಣ್ಣ ಸಣ್ಣ ಅಪಾರ್ಟ್ಮೆಂಟ್ ಓನರ್ಸು ಬರೀ ಅವರು ರೆವಿನ್ಯೂ ಕಟ್ಬಿಡೋದು ಮಾಡೋದು, ಬರೀ ಒಂದು 50-80 ಸೈಟಲ್ಲಿ ಆಲ್ಮೋಸ್ಟ್ 8 ಫ್ಲೋರ್ ಕಟ್ಬಿಡೋದು, ಅಳ್ಳಾಡ್ತಾ ಇರ್ತದೆ ಗೋಡೆಗಳು. ಇವೆಲ್ಲ ಕೂಡ ಆಲ್ ದೀಸ್ ಪ್ರಾಬ್ಲಮ್ಸ್ ಆರ್ ದೇರ್. ಸೊ ನೀವು ಅದನ್ನ ಮಾಡ್ಕೋಬೇಕು. ಆಮೇಲೆ ಎಲ್ಲೆಲ್ಲಿ ತಾವು ಆರ್ ಅಸೋಸಿಯೇಷನ್ ಯು ಶುಡ್ ಲುಕ್ ಆನ್ ಯುವರ್ STP, ದಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಡ್ರಿಂಕಿಂಗ್ ವಾಟರ್ ಇಂಪಾರ್ಟೆಂಟ್. ನಾನು ಡ್ರಿಂಕಿಂಗ್ ವಾಟರ್ಗೂ ಕೂಡ ಎಷ್ಟು ಶ್ರಮ ಪಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ. ಲಾಸ್ಟ್ 1 year ಬ್ಯಾಕ್, 2 years ಬ್ಯಾಕ್ ಆ ನೀರಿನ ಅಂತರ್ಜಲ ಹೆಚ್ಚಿಸ್ಬೇಕಾದ್ರೆ ಏನೆಲ್ಲ ಪ್ರಯತ್ನ ಮಾಡಿದ್ದೀನಿ. ಕಾವೇರಿ 5th stage ನ ಎಷ್ಟೋ ದಿನದಿಂದ ಪೆಂಡಿಂಗ್ ಇದ್ದದನ್ನ ವಾಪಸ್ ತೆಗೆದು ಅಲ್ಲಿ ಮಾಡಿ ಕೊನೆಗೆ ಆ ಬಾರ್ಡರ್ಸ್ ಏರಿಯಾಸ್ಗೆಲ್ಲ 110 ವಿಲೇಜಸ್ಗೆಲ್ಲ ಕನೆಕ್ಷನ್ ಕೊಡಿಸಿದ್ದೀವಿ. ವಿ ಹ್ಯಾವ್ ಮೇಡ್ ಲಾಟ್ ಆಫ್ ರಿಫಾರ್ಮ್ಸ್ ಆನ್ ದಿಸ್ ಇಶ್ಯೂ. ಇನ್ನ ಕೆಲವು ಇಶ್ಯೂಸ್ ಇದೆ. ಇನ್ನ ಕೆಲವರಿಗೆ ಯಾರು ದುಡ್ಡು ಕಟ್ಟಿಲ್ಲ, ಯಾರು ಕನೆಕ್ಷನ್ ತಗೊಂಡಿಲ್ಲ, ಅವ್ರಿಗೂ ಇನ್ಸ್ಟಾಲ್ಮೆಂಟ್ ಕಟ್ಟಿ ಅಂತ ಹೇಳಿದೀನಿ. ಅದಕ್ಕೂ ಕೂಡ ಅವಕಾಶಗಳನ್ನ ಮಾಡಿದ್ದೀನಿ. ವಾಟ್ ಎವರ್ ಬೆಸ್ಟ್ ಐ ಕ್ಯಾನ್ ಡೂ. ಐ ಡೋಂಟ್ ವಾಂಟ್ ಥಿಂಗ್ಸ್ ಟು ಲಿಂಗರ್ ಆನ್. ಯಾಕೆಂದ್ರೆ ಒಂದು ಜೀವನದಲ್ಲಿ ಒನ್ಲಿ ಆಸೆ ಎಲ್ಲರಿಗೂ ಇರೋದು ಏನೋ ನನಗೊಂದು ತಲೆ ಮೇಲೆ ಒಂದು ಸೂರು ಇರಬೇಕು, ನಂದು ಅಂತ ಆಗ್ಬೇಕು, ನಿಮ್ಮ ಮಕ್ಳಿಗೂ ಆಗ್ಬೇಕು, ನಿಮ್ಮ ವಂಶಕ್ಕೂ ಆಗ್ಬೇಕು ಅನ್ನೋದು ಆ ದೃಷ್ಟಿಯಿಂದ. ಸೊ ದಟ್ ಯು ಅಲೌ ವಿತ್ ಯುವರ್ ಹಾರ್ಡ್ earned money, you have earned something. So you should be respected and you should have the meaning right. Some fellows, some this one, I know some developers are there, they are missing, they are not giving the documents, records, anything. They will have pledged their property, taken loan in that. The stint until it is being released from the bank, they will not give you. All these issues are there. So today or tomorrow, once again, today I think they are coming and meet me. But once again, I will call them, once again, I will give them a warning. After such time, officially, that document handover should be very frozen, it should be transparent, it should be seen, and let they also keep the copy for whatever is there. But sometimes I ask the people, because of the loan with some other properties, they have pledged that property. Your property, they have pledged and they have taken loan. All these things I have seen. Because when the advocate gives them a certificate, they will tell that all the documents are. They will not tell that how many they have registered in your favor. So we have come out with lot of very ease of doing business. So we'll work out. So this our owners of the apartment, you should know that the 6th guarantee, 5 guarantees we have given for common man, not maybe for you. I think some of you are using some. I was so happy, some of them has written to letter. DK, I am very happy of the 5 guarantee, but I am very happy with my power. I am getting within 200 units, even I am ready to surrender. Some of them have written to me some letters also. All the associations of the employee association, our employee association, that day we had a meeting, they facilitated me for some issue. They said that we don't want our guarantee, we are ready to surrender. Only one guarantee they was taking was that power within 250, 200 units. They said that we are getting salary, I don't mind, we will let these poor people enjoy that, we don't want. So some of you have written, I thank you for that. A great gesture which you have already, some of you have written to us. Anyway, but please write to Krishna again. You will have next till 6th, you will have time. After 6th, I am coming out with an assembly. I will have to present this bill, take up with the cabinet, cabinet, and we will have to pass. That is why we have called the all party leaders also. If they want to express, let them express whatever they want. Then we will have a discussion in the assembly on this. MLAs may definitely, Bangalore MLAs and other MLAs across the state, because it's not only for Bangalore, this is for the entire state. ಎಲ್ಲರಿಗೂ ರಾಜ್ಯದ ಎಲ್ಲರಾಗಿರೋದು ಅವರು MLAಗಳು ಅವರನ್ನ ಸಜೆಷನ್ಸ್ ಎಲ್ಲ ಕೊಡ್ಬೋದು. ಅದಕ್ಕೂ ಕೂಡ ವ್ಯಾಪಕವಾಗಿ ಚರ್ಚೆಗೆ ಅವಕಾಶ ಮಾಡಿಕೊಡ್ತೀವಿ. ಅವ್ರದ್ದು ಕೆಲವು ಒಳ್ಳೆ ಸಜೆಷನ್ಸ್ ಇರ್ಬೋದು, ಅವ್ರ ಅನುಭವದಲ್ಲಿ ಇರ್ಬೋದು, ಅದನ್ನು ಮಾಡೋದು. ಏನಾದ್ರು ಇತ್ತು ಅಂದ್ರೆ ನಾವು ಅವ್ರಿಗೂ ಈಡಾಗಬೇಕಾಗ್ತದೆ. ನಾನು ಬುಲ್ಡೋಸ್ ಮಾಡಿಬಿಟ್ಟು ನಾನು ಬಿಲ್ನ ಪಾಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ನೇರವಾಗಿ ನಿಮ್ಮ ಹತ್ರ ಚರ್ಚೆ ಮಾಡಿ ನಿಮ್ಮ ಅಭಿಪ್ರಾಯದಂತೆ ನಾನು ಏನೇ ಮಾಡಿದ್ರು, ಯಾರು ಆಸ್ತಿನ ಕೊಂಡ್ಕೊಂಡಿದ್ದಾರೆ ಪಾಪ ಇದನ್ನ ನಿಮ್ಮ ಒಳ್ಳೇದಾಗಬೇಕು ಅಂತ ಮಾಡಿದ್ವಿ. ನಿಮ್ಮ ಅಸೋಸಿಯೇಷನ್ನ ಮೆಂಬರ್ಸ್ನ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಅವ್ರಿಗೂ ಹೇಳಿ, ನನ್ನ ಅಭಿಪ್ರಾಯ ಹೇಳಿ. ಅವರೆಲ್ಲರೂ ಕೂಡ ನನ್ನ ಮನವಿನೂ ಹೇಳಿ, ಒಂದನ್ನು ಹೇಳಿ, ನನ್ನ ಜೊತೆ ಇರಬೇಕು ಅಂತಾನು ನೀವು ಹೇಳ್ಬೇಕು. ನೀವು ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಇಷ್ಟಿದೆ, ನಾನೇನೋ ಬೇರೆ ಇನ್ನೇನು ಮಾತಾಡೋದಿಲ್ಲ. ಎವ್ರಿಥಿಂಗ್ ಮೈ ಆಫೀಸರ್ಸ್ ಆಲ್ಸೋ ವೆರಿ ಕೇಪಬಲ್ ಆಫೀಸರ್ಸ್ ಆರ್ ದೇರ್. 5 ಕಾರ್ಪೊರೇಷನ್ಸ್ ಮಾಡಿದೀವಿ. ಇನ್ನ ನೆಕ್ಸ್ಟ್ ಪಕ್ಕದಲ್ಲೂ ಕೂಡ ಈ ಏರ್ಪೋರ್ಟ್ ಆದ್ಮೇಲೆ ಕೆಲವು ಏರಿಯಾಗಳಿದೆ,
ಕೆಲವು ಎಲೆಕ್ಟ್ರಾನಿಕ್ ಸಿಟಿ ಆದ್ಮೇಲೆ ಇದೆ, ಕೆಲವರು ಆ ಕಡೆ ITPL ಆದ್ಮೇಲೆ ಅಲ್ಲೂ ಕೂಡ ಏರಿಯಾ ಇದೆ, ಪಂಚಾಯತ್ ಏರಿಯಾಗಳಿದೆ, ಅಲ್ಲೂ ಅಪಾರ್ಟ್ಮೆಂಟ್ಸ್ ಇದೆ. ಅಲ್ಲೂ ಕೂಡ ಆದಷ್ಟು ನಾವು ಒಂದು ಜಸ್ಟ್ ರೀಲುಕಿಂಗ್ ಇಟ್ ಆನ್ ದಿಸ್ ಹೌ ಐ ಕ್ಯಾನ್ ಸಾರ್ಟ್ ಇಟ್ ಔಟ್. 5 ಇದನ್ನ ಮಾಡಿರೋದು ಅಪಾರ್ಟ್ಮೆಂಟ್, ಇದನ್ನ ಕಾರ್ಪೊರೇಷನ್ ಮಾಡಿರೋದು 5 1 ಸಿಟಿ ವಿತ್ 5 ಅಡ್ಮಿನಿಸ್ಟ್ರೇಷನ್ ಅನುಕೂಲ ಆಗಲಿ, ಸಮಸ್ಯೆಗಳ ಬಗ್ಗೆ ಇರಲಿ, ನೀವು ಕಾಂಟ್ಯಾಕ್ಟ್ ಮಾಡಲಿ. All this day Tushar only was handling the entire Bangalore city. Now there are such 5 corporations. So ಎಲ್ಲ ವಿಚಾರದಲ್ಲೂ ಕೂಡ ನಾವು ಡಿಸೆಂಟ್ರಲೈಸ್ ಮಾಡಿ ನಿಮ್ಮ ಹತ್ತಕ್ಕೆ ಸರ್ಕಾರ ಇರಬೇಕು. ಇಟ್ ಈಸ್ ಯುವರ್ ವಾಯ್ಸ್, ದಿ ಗವರ್ಮೆಂಟ್ ವಾಯ್ಸ್. That is what my is done. And we work as a team Karnataka. It is not DK Shivakumar alone. It is the entire team Karnataka. Team Karnataka means you all also are the team of Karnataka. We want you to be a part of this one. We will welcome any discussion, any criticism also we welcome. I don't mind criticism. Some criticism also, some good things are there. ಒಳ್ಳೊಳ್ಳೆ ವಿಚಾರಗಳು ಬರ್ತದೆ. ಅದಕ್ಕೆ ನಾನು ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ನಿನ್ನೆ ನಾವೆಲ್ಲ ಕೂತ್ಕೊಂಡು ನಮ್ಮ ಜಾರ್ಜ್ ಅವರು ವೆರಿ ಸೀನಿಯರ್ ಲೀಡರ್, we all sat and we have discussed about all your problems, how we can help you out ಅಂತ ಹೇಳಿ any minute thing, but ಏನಪ್ಪ ಏನ್ ಮಾಡಿದ್ರು ಕೂಡ we should be within the law. Because litigation in the courts, everyone will take up to the court. Very small fellow, especially Mangalore kade antu devare kaapadabeku. Mangalore ಬೆಳಗ್ಗೆ ಇದ್ರೆ ಅರ್ಜಿ ಹಾಕೊಂಡು ಬರ್ತಾನೆ ಇರ್ತಾರೆ, ಕೋರ್ಟ್ ಹಾಕ್ತಾನೆ ಇರ್ತಾರೆ. ಎಲ್ಲ ಕೋರ್ಟ್ಗಳು, ಕೋರ್ಟ್ ಅಲ್ಲೂ ಲಾಯರ್ಗಳು ಬೇಕಲ್ಲ ಏನಾರು ಒಂದು. ನಾನ್ ನಿಮ್ಗೆ ಯಾಕೆ ಗೆದ್ಕೊಳ್ಬಿಡ್ತೀನಿ ಅಂತ ಹೇಳ್ತಾರೆ. ನಾನು ಏನೋ ಇಲ್ಲಿ ಅಂತ ಹೇಳಿ ಈ ಕಸದ ವಿಚಾರ ರೆಗ್ಯುಲೇಟ್ ಮಾಡ್ಬೇಕಂತ ಹೋದ್ರು. ಅಯ್ಯೋ ಅಯ್ಯೋ ಅಯ್ಯೋ, ನನಗೆ ನಮ್ಮ ಅಶೋಕಣ್ಣ ಹೇಳ್ತಾ ಇದ್ದ 10,000 ಕೋಟಿ ರೂಪಾಯಿ ಹೊಡಿತಾ ಇದ್ದಾರೆ ಅಂತ. ಇನ್ನ ಲಾರಿನೂ ಶುರು ಆಗಿಲ್ಲ, ಕೆಲಸನೂ ಶುರು ಆಗಿಲ್ಲ, ಏನಿಲ್ಲ. 10 ವರ್ಷದಿಂದ ಕಟ್ಟಡ ಕೊಡಕ್ಕಾಗಿಲ್ಲ. 10,000 ಕೋಟಿ 10,000 ಕೋಟಿಗೆ ಈ ರೂಮು ಸಾಲಲ್ಲ, ಇನ್ನ ಜಾಸ್ತಿ ಬೇಕಾಗ್ತದೆ. ಇರ್ಲಿ ಪಾಪ ಅವ್ನಿಗೆ ಏನೋ ಪಾರ್ಟಿಲೆಲ್ಲ ಹೇಳಿರ್ತಾರೆ, ಅವ್ರು ಹೇಳಿದ್ದಾರೆ ಬಿಡಿ, ಅದಕ್ಕೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ನಾನು ಹೇಳೋದು ಅಲಿಗೇಷನ್ಸ್ ಬೇಕಾದಷ್ಟೆಲ್ಲ ಮಾಡ್ತಾ ಇರ್ತಾರೆ ನಮ್ಮೆಲ್ಲ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಕ. ನಮ್ಗೆ ಒಳ್ಳೇದ ಏನಾಗ್ಬೇಕು ಅದ್ ಮಾಡ್ತೀವಿ. ಸೊ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಆದಷ್ಟು ಟ್ರಾನ್ಸ್ಫರ್, ಯಾಕೆಂದ್ರೆ ಬಹಳ ವರ್ಷದಿಂದ ಇತ್ತು. ಏನ್ ಮಾಡ್ತೀರಿ, ಪಾಪ್ಯುಲೇಷನ್ ನಾನು ಹೇಳ್ದಂಗೆ ಈಗ ಹಿಂದೆ ಇದ್ದಾಗ 70 ಲಕ್ಷ ಇತ್ತು, ನಾನು UD ಮಿನಿಸ್ಟರ್ ಇದ್ದಾಗ. ಈಗ ಆಲ್ಮೋಸ್ಟ್ 1,40,40 ಇದೆ. 1,35,00,000 ವೆಹಿಕಲ್ಸ್ ಇದೆ. ಸೇಮ್ ರೋಡ್, ಹೌ ಟು ಡೂ ಇಟ್, ಯು ಪ್ಲೀಸ್ ಟೆಲ್ ಮಿ. ಯಾವ್ದ ನಿಮ್ ಬಿಲ್ಡಿಂಗ್ ಹೊಡೆದಾಕಲ್ಲ, ಎಲ್ಲ ಪ್ರಾಪರ್ಟಿ ವ್ಯಾಲ್ಯೂ ರೋಡ್ ಪಕ್ಕ ಎಲ್ಲ 10,000 20,000 ಆಗಿದೆ. ಡಬಲ್ ಕೊಡ್ಬೇಕು. ಎಲ್ಲಿ ಯಾವ ಸರ್ಕಾರ ದುಡ್ಡು ಕೊಡಕ್ ಆಗ್ತದೆ? ಹೌ ಇಟ್ ಇಸ್ ಪಾಸಿಬಲ್? ಆಫ್ಟರ್ ಐ ಟುಕ್ ಓವರ್ ಆಫ್ ದ Bangalore city with the cooperation of Mr. Siddaramaiah being the finance minister, almost 1,50,000 crores of work we have taken in all departments connect to Bangalore city. ಈಗೇನೆ ಒಂದೇ ದಿನಕ್ಕೆ ಅದು ಆಗಲ್ಲ. It takes 3, 4, 5 years. It will not be done overnight. Is not be done. ಈಗ ಬರೀ ರೋಡ್ ನ ಮುಚ್ಚಾಕೇನೆ, ರೋಡ್ ಗುಂಡಿ ಮುಚ್ಚಕ್ಕೆ ಮತ್ತೊಂದಕ್ಕೆ ಆಲ್ಮೋಸ್ಟ್ 4,000 crores 4,000 crores we have given. ಎಲ್ಲ ಪಕ್ಕ ಗಲ್ಲಿ ಪಲ್ಲಿಲೆಲ್ಲ ಮುಚ್ಚಿ ಅಂತ ಹೇಳಿ ಎಲ್ಲ ವೈಟ್ ಟ್ಯಾಪಿಂಗ್ ಎಲ್ಲ ಮಾಡಿ ನಾವು ಅದನ್ನ ಅಂಡರ್ ಗ್ರೌಂಡ್ ಕೇಬಲ್ ಹಾಕಕ್ಕೆ ಒಂದು ಜಾಗ ಕೊಟ್ಟಿದೀವಿ. ಯಾವನು ಕೇಬಲ್ ಹಾಕ್ತಾ ಇಲ್ಲ. ನೀವು ನೋಡಿದೀರ ಆ ರೋಡ್ಗಳಲ್ಲಿ ಹಿಂಗೆಲ್ಲ ಇದನ್ನ ಈ ನಮ್ಮ ಈ ತರ ಬಂದ್ಬಿಡ್ತಾವೆ ಎಲ್ಲ ಕಂಪ್ಲೀಟ್ ಎಲ್ಲ. ಅದನ್ನೆಲ್ಲ ಕಟ್ ಮಾಡೋಣ ಅಂದ್ರೆ ಟಿವಿ ಅವರೆಲ್ಲ ತಿರ್ಗಾ ನನ್ನ ಮೇಲೆ ಬಿದ್ಬಿಡ್ತಾರೆ. ಚಾರ್ಜ್ ಅವ್ರು ನೋಡ್ತಾ ಇರ್ತಾರೆ ಎಲ್ಲ. ಟಿವಿಗೆಲ್ಲ ಅಡ್ಜಸ್ಟ್ಮೆಂಟ್ ಇದೆಯಲ್ಲ ಅವ್ರದೆಲ್ಲ, ಟಿವಿ ಇದು ಕೇಬಲ್ ಅವರು ನಮ್ಗೆ ಕಡಿಮೆ ಆಗೋಯ್ತು ಅಂತ ಅವ್ರು ಮಾಡ್ತಾರೆ. ನೋಡಿದ್ರು ಏನು ಒಳ್ಳೆ ಸರ ಒಳ್ಳೆ ಕೆಳಗಡೆ ಇದೆ ಜಾಗ, ಅವ್ರಿಗೆ ಹಾಕೊಂಡು ಹೋಗಿ ಕೆಳಗಡೆ ಅವಕಾಶ ಮಾಡಿಕೊಟ್ಟಿದೀವಿ. ದುಡ್ಡು ಒಬ್ರು ಕಟ್ಟಲ್ಲ. ಎಲ್ಲರಿಗೂ ಫೈಬರ್ ಏನಾದ್ರು ಕಟ್ ಮಾಡೋಣ ಅಂದ್ರೆ ಆಪ್ಟಿಕಲ್ ಫೈಬರ್, ಇಂಟರ್ನೆಟ್ ಪ್ರಾಬ್ಲಮ್ ಆಗ್ತದೆ. ನಮ್ ಕಷ್ಟ ಒಂದೊಂದ್ ತರ ಅಲ್ಲ. ವಿ ಹ್ಯಾವ್ ಲಾಟ್ ಆಫ್ ಇಶ್ಯೂಸ್. ಒಂದ್ಸತಿ ನಾ ಟ್ರೈ ಮಾಡಿದೆ, ಇವರು ಸಿದ್ದರಾಮಯ್ಯ ಗೌರ್ಮೆಂಟ್ ಅಲ್ಲಿ ಹಿಂದೆ ಪವರ್ ಮಿನಿಸ್ಟರ್ ಇದ್ದಾಗ ಏನೆಲ್ಲ ಟಿವಿಯವ್ರು ಬಂದು ನನ್ನ ಮೇಲೆ ಬಿದ್ರು ಅಂತ ದಿನ ನನ್ನ ಮೇಲೆ ಏನೇನ್ ಬೇಕು ಎಲ್ಲ ಶುರು ಮಾಡ್ಬಿಟ್ರು. ಆಮೇಲೆ ಸಿದ್ದರಾಮಯ್ಯ ಓದಿ ಬಿಟ್ಬಿಡು ಟಿಕೆ ಅಂತ ಹೇಳಿದ್ರು. ಈಗ ಬೇರೆ ಬೇರೆ ಇಶ್ಯೂಸ್ ಬಂದಿದೆ. ನ್ಯಾಷನಲ್ ಲೆವೆಲ್ ಅಲ್ಲೂ BSNL ಅವರು ಕೂಡ ದೇ ಹ್ಯಾವ್ ಕಮ್ ಔಟ್ ವಿತ್ ಎ ಪಾಲಿಸಿ. ರೀಸೆಂಟ್ಲಿ ನನಗೆ BSNL ಸೆಂಟ್ರಲ್ ಮಿನಿಸ್ಟರ್ ಕೂಡ ನನ್ನ ಹತ್ರ ಮಾತಾಡಿದ್ರು. ಐ ವಿಲ್ ಕಮ್ ಔಟ್ ವಿತ್ ದಟ್. ಪ್ಲೀಸ್ ಬಿ ಪಾಸಿಟಿವ್. ಆಮೇಲೆ ಇಶ್ಯೂಸ್ ಅಂತೂ ಇದ್ದೇ ಇರ್ತದೆ. ಯಾವುದೋ ಒಂದೇ ದಿನ ನಿಮ್ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಲ್ಲ. ಎನಿ ಸಂದರ್ಭ ಬಂದು ಇದ್ರಲ್ಲಿ ಏನಾದ್ರು ತಪ್ಪುಗಳಿತ್ತು ಅಂದ್ರೂ ಬೇಕಾದ್ರೆ ವಿಲ್ ರೆಕ್ಟಿಫೈ ಇಟ್. ದೇರ್ ಇಸ್ ನಥಿಂಗ್ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್. ಗವರ್ಮೆಂಟ್ ಜನ ನೀವು ನಮ್ಗೆ ಅಧಿಕಾರ ಕೊಟ್ಟಿದ್ದೀರಿ, ಮಾಡಕ್ ಹೋಗೋಣ. ಬಟ್ ಆದಷ್ಟು ಮ್ಯಾಕ್ಸಿಮಮ್ ಮಾಡಕ್ ಹೋಗೋಣ. ಈ ರೀಡೆವಲಪ್ಮೆಂಟ್ ವಿಚಾರದಲ್ಲಿ ಕೂಡ ಇಶ್ಯೂಸ್ ಇದೆ. ಹಳೆ ಮನೆಗಳಿದೆ, ಕೆಲವು ಸರಿಯಾಗಿ ಸ್ಟ್ರಕ್ಚರ್ಗಳನ್ನ ಕ್ರಿಯೇಟ್ ಮಾಡಿಲ್ಲ. ಬಿಡೋದು ಮಾಡೋದು, ತಿರ್ಗಾ ಡಬಲ್ ಇದನ್ನ ಮಾಡೋದು. ಕೆಲವರೆಲ್ಲ ಅದರಲ್ಲಿ ಕಂಬಿ ಹಾಕೋದ್ರಲ್ಲಿ ದುಡ್ಡು ಉಳಿಸಕ್ ಹೊಂಟೋಯ್ತಾರೆ. ಈ ಕಾಂಟ್ರಾಕ್ಟರ್ಗಳು ಎಲ್ಲ ಕಳ್ರು ಯಾರಿಗೂ ಕೊಟ್ಬಿಟ್ಟಿರ್ತಾರೆ. ಯಾರೋ ದೊಡ್ಡವ್ರು ನೋಡ್ಕೊಳಕ್ ಹೋಗಲ್ಲ.
ಇಷ್ಟು ಸ್ಟ್ರಕ್ಚರ್ ಇಂಜಿನಿಯರ್ ಇರಲಿಲ್ಲ. ಕೆಲವರು ಮೇಜರ್ ಬಿಗ್ ಡೆವಲಪರ್ಸ್ ಆರ್ ಡೂಯಿಂಗ್ ಎ ಗುಡ್ ಜಾಬ್, ಐ ಡೋಂಟ್ ಟೆಲ್ ನೋ, ಇರುತ್ತೆ ಎಲ್ಲ ಮಾಡ್ತಾರೆ. ಬಟ್ ಮೇಂಟೆನೆನ್ಸ್ ವಿಚಾರದಲ್ಲಿ ಅದರೆಲ್ಲ ಕೂಡ ಮುಂದಕ್ಕೆ ಮಾಡಿದ್ವಿ. ಇನ್ಕ್ಲೂಡಿಂಗ್ ಬಡವರಿಗೆ ಪ್ಲಾನ್ ತಗೊಳ್ಳೋರಿಗೆ 50-80 ವರೆಗೂ ಕೂಡ ಯಾರು ಬಂದು ಅಧಿಕಾರಿಗಳು ಬಂದು ಮನೆ ಬಾಗಿಲಿಗೆ ಬಂದು ನೀವೆಲ್ಲ ಲಂಚ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ನೀವೇ ಇಂಜಿನಿಯರ್ಸ್ ಇಟ್ಕೊಂಡು, ನೀವೇ ಆರ್ಕಿಟೆಕ್ಟ್ ಇಟ್ಕೊಂಡು, ನೀವೇ ಪ್ಲಾನ್ ತಗೊಂಡು, ನೀವೇ ಸರ್ಟಿಫಿಕೇಟ್ ಮಾಡಿಕೊಂಡು, ನೀವೇ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡುವಂಥದ್ದು ಕೂಡ ನಾವು ಮಾಡಿದ್ವಿ. 50-80 ವರೆಗೂ ವಿ ಹ್ಯಾವ್ ಪರ್ಮಿಟೆಡ್. ದಿಸ್ ಒನ್ ಈ ಆರ್ಕಿಟೆಕ್ಟ್ಸ್ ಆಡಿಟರ್ಸ್ ಸಪ್ಲೈ ಇದು ಮಾಡ್ತಾರಲ್ಲ, ದೇ ವಿಲ್ ಪ್ರೆಸೆಂಟ್ ದೇರ್ ಚಾರ್ಟೆಡ್ ಇದು ಅಕೌಂಟೆಂಟ್ಸ್ ಏನೋ ಕೂಡ CAಗಳು, ಹಾಗೆ ನಾವು ಆಡಿಟರ್ಸ್ ಇದು ಆರ್ಕಿಟೆಕ್ಟ್ಸ್ ಕೂಡ ಮತ್ತು ಪ್ಯಾನಲ್ ಇಂಜಿನಿಯರ್ಸ್ ಕೂಡ ಮಾಡಿದ್ವಿ. ಈಗಾಗಲೇ ಸುಮಾರು 10,000 ಜನ ಆ ರೀತಿ ಪ್ಲಾನ್ಗಳು ಕೂಡ ತಗೊಂಡಿದ್ದಾರೆ. ಮುಂದಕ್ಕೆ ನಾನು ಬೆಂಗಳೂರಲ್ಲಿ ನಮ್ಮ BDA ಚೇರ್ಮನ್ ಹೇಳಿದ್ದೀನಿ, ಲೆಟ್ ಅಸ್ ಸ್ಟಾಪ್ ದಿಸ್ ಸ್ಮಾಲ್ ಸೈಟ್ಸ್, ಲೆಟ್ ಅಸ್ ಗೋ ಓನ್ಲಿ ಹೈ ರೈಸ್. ರೋಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡೋಣ ನಾವು. ಮುಂದಕ್ಕೆ ಏನೇ ಬೆಂಗಳೂರಲ್ಲಿ ಏನೇ ಲೇಔಟ್ ಬಗ್ಗೆ ಯೋಚನೆ ಮಾಡಿದ್ರೆ ವಿಲ್ ಥಿಂಕ್ ಆನ್ ಹೈ ರೈಸ್, ಸೊ ದಟ್ ದಿ ರೋಡ್ಸ್ ವಿಲ್ ಬಿ ಲಿಟಲ್ ಬಿಟ್ ಬಿಗರ್. ಸ್ಮಾಲ್ ಸ್ಲೈಟ್ ಮಾಡಿ ಸ್ಲಮ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಆದಷ್ಟು ಕಡಿಮೆ ಮಾಡಬೇಕು ಅಂತೇಳಿ. ಯು ಶುಡ್ ನಾಟ್ ನೋ, 2004ರಲ್ಲೋ 5ರಲ್ಲೋ 6ರಲ್ಲೋ ಒಂದು ನೋಟಿಫಿಕೇಶನ್ ಮಾಡಿದ್ರು ಪೆರಿಫೆರಲ್ ರಿಂಗ್ ರೋಡ್ ಅಂತ. ಇವತ್ತರೆಗೂ ಇದನ್ನ ಮಾಡಕ್ ಹೋಗಿಲ್ಲ, ನಿಲ್ಸ್ಬಿಟ್ರು. ಹೆಂಗೆ ಬರಕ್ ಆಗ್ತದೆ, ಬ್ಯಾಂಗ್ಳೂರ್ಗೆ ಎಷ್ಟು ಇದಾಗ್ತಾ ಇದೆ. ಅದಕ್ಕೆ ದೊಡ್ಡ ಡಿಸಿಷನ್ ತಗೊಂಡು ಬ್ಯಾಂಗ್ಳೂರ್ಗೆ 136 ಕಿಲೋಮೀಟರ್ ಪೆರಿಫೆರಲ್ ರಿಂಗ್ ರೋಡ್ ನ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಹೇಳಿ ನಮ್ಮ ಅತೀಕ್ ಅವ್ರನ್ನ ಫೈನಾನ್ಸ್ ಸೆಕ್ರೆಟರಿ ಆಗಿದ್ದವ್ರನ್ನ ಅವ್ರನ್ನ ಚೇರ್ಮನ್ ಮಾಡೋದಕ್ಕೆ ಐ ಆಮ್ ಟೇಕಿಂಗ್ ಅಪ್ ದಿಸ್ ಬಿಗ್ ಟಾಸ್ಕ್. ಕೆಲವ್ರಿಗೆ ಇಲ್ಲಿ ಯಾರು ರೈತರಿಲ್ಲ, ಬಟ್ ಸ್ಟಿಲ್ ರೈತರಲ್ಲಿ ಬೇಕಾದಷ್ಟು ಮಾಡ್ತಾರೆ. ಬಟ್ ಅವ್ರು ಕೊಡ್ತಾ ಇರೋ ಕಾಂಪನ್ಸೇಷನ್ ಇಲ್ಲ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಇಟ್ ಈಸ್ ಕಾಸ್ಟಿಂಗ್ ಅಬೌಟ್ ಆಲ್ಮೋಸ್ಟ್ 26,000 crores ಫಾರ್ 67 kilometers. ತಿರ್ಗಾ ಇನ್ನ ಇದಕ್ಕೆ ಏನ್ ಮಾಡ್ತಾರೆ, 35% ಅವ್ರಿಗೆ ಕಮರ್ಷಿಯಲ್ ಕೊಡ್ತಾ ಇದೀನಿ, ಇಲ್ಲ 40% ರೆಸಿಡೆನ್ಸ್ ಕೊಡ್ತಾರೆ. ಬಾಂಬೆಲ್ ಕೊಡ್ತಾ ಇರೋದು ಬರೀ 22%. ಬಾಂಬೆಲ್ ಬರೀ ಕೊಡ್ತಾ ಇರೋದು ಬರೀ 22,000% ಮಾತ್ರ. ನಾವು ಅವ್ರಿಗೆ 40 to 50% ವರೆಗೂ ನಾವು ಕೊಡ್ತಾ ಇದೀವಿ. ಇದನ್ನ 40% ವರೆಗೂ ನಾವು ಕೊಡ್ತಾ ಇದೀವಿ. ಸೊ ಇಷ್ಟೆಲ್ಲ ಇದೆ. ಬೇರೆ ಬೇರೆ ವಿಚಾರ ಇದೆ, ನಾನು ಬೇರೆ ಪ್ರೆಸ್ ಕಾನ್ಫರೆನ್ಸ್ ಇದೆ, ನಾನು ಇವತ್ತು ಕೆಲವು ವಿಚಾರ ಹೇಳ್ತೀನಿ. ಬಟ್ ಆಸ್ ಫಾರ್ as ಅಪಾರ್ಟ್ಮೆಂಟ್ಸ್ ಆರ್ ಕನ್ಸರ್ನ್, ಸಿಸ್ಟರ್, ಎನಿಥಿಂಗ್ ಇಸ್ ಯು ಜಸ್ಟ್ ಪುಟ್ ಆನ್. ನಿಮ್ಗೆ ಒಬ್ಬರು ಉತ್ತರ ಕೊಡೋಕೆ ತೊಂದರೆ ಆಗ್ತದೆ. ಡೋಂಟ್ ವರಿ, ವಿ ಸ್ಟ್ಯಾಂಡ್. ಐ ವಿಲ್ ರಿಪ್ಲೈ ಟು ಆಲ್ ಆಫ್ ಯು. ಪ್ಲೀಸ್ ಗಿವ್ ಯುವರ್ ವ್ಯಾಲ್ಯುಬಲ್ ಸಜೆಷನ್ಸ್. ಒಂದೇ ಒಂದು ರಿಕ್ವೆಸ್ಟ್, ಇಟ್ ಶುಡ್ ಬಿ ಥಿಂಕ್ ಲೀಗಲಿ. ನೀವೇನೇ ಕೊಡ್ಬೇಕಾದ್ರೂ ಯಾರು ನಿಮ್ ಲೀಗಲ್ ಅಲ್ಲಿ ಇಂಟರ್ನಲ್ ಏನು ನಿಮ್ಮ ಇವ್ರ ಹತ್ರ ಮಾಡಿ ಇದು ಲೀಗಲ್ ಆಗಿ ಸ್ಟ್ಯಾಂಡ್ ಆಗ್ತದಾ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಕೊಡಿ. ಆಮೇಲೆ ವಿ ಆರ್ ದೇರ್. ಬಿಕಾಸ್ ಈಗ ಫ್ಲೋರ್ ರೈಸ್ FIR ಮಾಡಿದೆ, ಪ್ರೀಮಿಯಂ FIR ಮಾಡಿದೆ. ಇದನ್ನ ಕೊಟ್ಟಿದ್ದೀನಿ ನಾನು, TDR ಲೋಡ್ ಮಾಡಕ್ ಕೊಟ್ಟಿದ್ದೀನಿ. ಅವ್ರು ಯಾರೋ ಇಬ್ರು ಬೋಗಸ್ TDR ಅವರು ಹಿಡ್ಕೊಂಡು ಏನ್ ಕೋರ್ಟ್ 1 ವರ್ಷ ನಿಲ್ಸ್ಬಿಟ್ರು. 1 ವರ್ಷ ನಿಲ್ಸಿದ್ರು ಕೋರ್ಟ್ ಅಲ್ಲಿ. ಪಾಪ ಕೆಲವರೆಲ್ಲ ಕಟ್ಟಕ್ಕೆ ಅವಕಾಶನೇ ಇಲ್ಲ, ಬೇರೆ ಇದು ಮಾಡಲಿಲ್ಲ. ಕೊನೆಗೆ ಕೋರ್ಟ್ ಸೆಟ್ ನಥಿಂಗ್ ಡೂಯಿಂಗ್ ವಾಟ್ ದ ಗವರ್ಮೆಂಟ್ ಹಸ್ ಡನ್ ಇಸ್ ರೈಟ್ ಅಂತ ಹೇಳಿ ದೇ ಗಿವ್ ಪರ್ಮಿಟ್. ಸೊ ಸ್ಮಾಲ್ ರೋಡ್ ಅಲ್ಲೆಲ್ಲ ಹೈ ರೈಸ್ ಬಿಡಕ್ಕಾಗಲ್ಲ. ದೊಡ್ಡ ರೈಸ್ ಅಲ್ಲಿ ಪಾಪ ಕಟ್ಕೊಂಡು ಲ್ಯಾಂಡ್ ಪ್ರೈಸ್ ಕಡಿಮೆ ಆಗ್ಲಿ ಅನ್ನೋದು ನನ್ನ ಆಸೆ. ಯಾಕೆಂದ್ರೆ ಬೇರೆ ರಾಜ್ಯಗಳಲ್ಲಿ ಮಾಡಕ್ಕಾಗಲ್ಲ. ನಾನು ದಾವೋಸ್ಗೆ ಹೋದಾಗ ಅಲ್ಲಿ ಹೇಳ್ತಾ ಇದ್ರು, ಬಹಳ ಜನ ಎಲ್ಲ ರಿಕ್ವೆಸ್ಟ್ ಮಾಡಿ, ನಾನು ಮಹಾರಾಷ್ಟ್ರ CM ಬೇರೆಯವರೆಲ್ಲ ಇದ್ದು, ಬಹಳ ಜನ ಎಲ್ಲ ವರ್ಲ್ಡ್ ಲೀಡರ್ಸ್ ಎಲ್ಲ ಬಂದು ನನ್ನ ಹತ್ರನೇ ಹುಡುಕೊಂಡು ಮಾತಾಡ್ತಾ ಇದ್ರು. ಆಮೇಲೆ ನನ್ನ ಮಹಾರಾಷ್ಟ್ರ ಅವ್ರು ಕೇಳ್ತಾ ಇದ್ರು, DK ಯಾಕೆ ನಿನ್ನ ಹತ್ರನೇ ಹುಡುಕೊಂಡು ಬರ್ತಾ ಇದ್ರು. ಆಮೇಲೆ ಫಾರಿನರ್ಸ್ ಇದ್ರು, ಕೇಳಿದೆ ಅವ್ರಿಗೆ, ಇದು ಅವ್ರಿಗೆ ಹಿಂಗ್ ಕೇಳ್ತಾ ಇದಾರೆ ಅಂತ. ನೋ, ಇನ್ ಬ್ಯಾಂಗ್ಳೂರ್ ವಿ ಕ್ಯಾನ್ ವರ್ಕ್ ವಿತ್ $1, ಇನ್ ಮುಂಬೈ ಇಟ್ ಇಸ್ $3.5. ಅಂದ್ರೆ ಸ್ಪೇಸ್ ಫಾರ್ ವರ್ಕಿಂಗ್ ಇಸ್ ಟೂ ಕಾಸ್ಟ್ಲಿ ಇದೆ ಅಂತ. ಯಾರ್ಯಾರ್ಲಿ ಇಂಜಿನಿಯರ್ಸ್ ಅವರು ಒಂದು 2 ಕೋಟಿ ರೂಪಾಯಿಗೆ ಒಂದು ಮನೆ ಸಿಗ್ತದೆ ಬೆಂಗಳೂರಲ್ಲಿ. ಬಾಂಬೆಲಾದ್ರೆ 20 ಕೋಟಿ 30 ಕೋಟಿ ಬೇಕು. ಅದಕ್ಕೆ ನಮ್ಮ ಜನ ಎಲ್ಲ ಬೆಂಗಳೂರು ಪ್ರಿಫರ್ ಮಾಡ್ತಾರೆ. ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಇದೆ, ಮಕ್ಳಿಗೂ ಚೆನ್ನಾಗಿದೆ ಅಂತೇಳಿ ಪಾಪ ಅವ್ರು ಹೇಳ್ತಾ ಇದ್ರು. ಈಗೂ ಕೂಡ ಎಲ್ಲ ವರ್ಲ್ಡ್ ಲೀಡರ್ಸ್ ಎಲ್ಲ ಮತ್ತೆ ಬ್ಯಾಂಗ್ಳೂರ್ ಕಡೆ ನೋಡ್ತಾ ಇದ್ದಾರೆ. ಇನ್ನು ಎಲ್ಲಿಗೆ ಹೋಗ್ತದೋ ತೊಂದರೆ ಇಲ್ಲ. ಸೆಕೆಂಡ್ ಏರ್ಪೋರ್ಟ್ ಕೂಡ ಈಗಾಗಲೇ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದೀವಿ. ಸದ್ಯದಲ್ಲೇ ಒಂದು ಲೊಕೇಶನ್ಸ್ ಎಲ್ಲ ನೋಡ್ತಾ ಇದ್ದಾರೆ. I think always we want to see that Bangalore becomes your heart and it is India's heart. Thank you. So thank you. We will meet again. Rest my officers and my honorable minister will complete any